ಇಲ್ಲಿ ಕೆ ಕಡೆಯಿಂದ ಲೇಟೆಸ್ಟ್ ಆಗಿ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಮತ್ತೆ ನೀವೆಲ್ಲರೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಗೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರಿ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ನ ಇವತ್ತು ಕೆ ಅವರು ರಿಲೀಸ್ ಮಾಡಿದರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ನೋಡಬೇಕು, ಅದರಿಂದ ಏನೇನು ಯೂಸು ಎಲ್ಲದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಇದ್ರ ಜೊತೆಗೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರೋದೇನೆಂದ್ರೆ, ಅಗ್ರಿ ಪ್ರಾಕ್ಟಿಕಲ್ ರೀ ಎಕ್ಸಾಮ್ ಆಗಿರುವಂತಹ ರಿಸಲ್ಟ್ ಏನಾದರೂ ಅನೌನ್ಸ್ಮೆಂಟ್ ಆಯ್ತಾ ಆಗಿಲ್ವಾ ಅಂತ ನಿಮ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಗಳು ಬಂದಿದೆ ನೋಡೋಣ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಮ ಸೀಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ಸೀಟ್ ರಿಸಲ್ಟ್ ಏನಾದ್ರು ನೋಡ್ಕೋಬೇಕು ಅಂದ್ರೆ ಇಲ್ಲಿ ಫ್ರೀ ಆಗಿ ಒಂದು ರ್ಯಾಂಕ್ ಪ್ರಿಡೇಟರ್ ಇದೆ. ಜಸ್ಟ್ ನಿಮ್ಮ ಸಿ ಟಿ ಸ್ಕೋರ್ ಹಾಕಿ, ನಂತರ ನಿಮ್ಮ PUC ಸ್ಕೋರ್ ಹಾಕಿ ಅಪ್ರೋಕ್ಸ್ ಆಗಿ ನಿಮ್ಮ ಸೀಟ್ ರಿಸಲ್ಟ್ ಎಷ್ಟು ಬರ್ಬೋದು ಅನ್ನೋದನ್ನ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಒಂದ್ಸಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಓಕೆನಾ, ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಅಗ್ರಿ ಪ್ರಾಕ್ಟಿಕಲ್ ರೀ ಎಕ್ಸಾಮ್ ಆಗಿತ್ತಲ್ಲ, ಅದ್ರದ್ದು ಕೀ ಆನ್ಸರ್ ನ ಬಿಟ್ಟಿದ್ದಾರೆ. ಅದರ ರಿಸಲ್ಟ್ ನ ಅನೌನ್ಸ್ಮೆಂಟ್ ಮಾಡಿಲ್ಲ. ಸ್ಕ್ರೀನ್ ಶಾಟ್ ತಗೊಂಡು ನೀವು ಕೀ ಆನ್ಸರ್ ಜೊತೆ ನಿಮ್ಮ ಆನ್ಸರ್ ನ ವೆರಿಫೈನ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ, ಇನ್ನೂ ಅದ್ರದ್ದು ಫೈನಲ್ ರಿಸಲ್ಟ್ ಬಂದಿಲ್ಲ. ಡೈರೆಕ್ಟ್ ಆಗಿ ಕಿಎಗೆ ಸೆಂಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಿಮ್ಮ ಸೀಟ್ ರಿಸಲ್ಟ್ ಕೂಡ ಆದಷ್ಟು ಬೇಗ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಈ ವೀಕಲ್ಲಿ ಬರ್ಬೋದು, ಒಂದು 5ನೇ ತಾರೀಕು 6ನೇ ತಾರೀಕು ಆ ಒಂದು ರೇಂಜ್ ಅಲ್ಲಿ ಬರ್ಬೋದು. ಏನಕ್ಕೆ ಅಂದ್ರೆ ಕಿಯೋರ್ ಏನ್ ಮಾಡಿದಾರೆ ಅಂದ್ರೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅವರ ಒಂದು ವೆಬ್ಸೈಟ್ ಅಲ್ಲಿ. ಏನ್ ಅಪ್ಡೇಟ್ ಅಪ್ಪ ಅಂದ್ರೆ, ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ನ ರಿಲೀಸ್ ಮಾಡಿದ್ರೆ ಇದು ಬಂದ್ಬಿಟ್ಟು ಒಂದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ನೀವು ಯಾವ ರೀತಿ ನೋಡೋದಂದ್ರೆ, ಇಲ್ಲಿ ಫಸ್ಟ್ ನೀವು ನೋಡಬಹುದು ಟೋಟಲ್ ಇಂಟೆಕ್ ಇರುತ್ತೆ. ಆ ಒಂದು ಕಾಲೇಜಲ್ಲಿ ಟೋಟಲ್ ಆಗಿ ಎಷ್ಟು ಸೀಟ್ಸ್ ಇದೆ ಅನ್ನೋದು, ಅದಾದ್ಮೇಲೆ ಕಿಎ ಕೌನ್ಸಿಲಿಂಗ್ ಎಷ್ಟು ಸೀಟ್ಸ್ ಬರುತ್ತೆ ಇದೆ ಅದನ್ನ ಇಲ್ಲಿ ಕೊಟ್ಟಿರ್ತಾರೆ. ಅದಾದ್ಮೇಲೆ ಅದು ಯಾವ ರೀತಿ ಡಿವೈಡ್ ಆಗಿದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ 5% ಹೋಗ್ತಿದೆ. ನಂತರ ಸ್ಪೆಷಲ್ ಕ್ಯಾಟಗರಿ ಸ್ಪೋರ್ಟ್ಸ್ NCC ಗೆ ಎಷ್ಟು ಸೀಟ್ಸ್ ಗಳು ಹೋಗ್ತಿದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಅದಾದ್ಮೇಲೆ ಹೈದರಾಬಾದ್ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ ಗಳಿಗೆ ಎಷ್ಟು ಸೀಟ್ಸ್ ಗಳು ಡಿವೈಡ್ ಆಗಿದೆ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಜನರಲ್ ಕರ್ನಾಟಕ ಸ್ಟೂಡೆಂಟ್ಸ್ ಗಳಿಗೆ ಎಷ್ಟು ಸೀಟ್ಸ್ ಗಳು ರಿಸರ್ವ್ ಆಗಿದೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಅದಾದ್ಮೇಲೆ ಎರಡು ಕೂಡ ಕಂಬೈನ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ SNK ಕೋಟಾಗೆ ಎಷ್ಟು ಸೀಟ್ಸ್ ಅವೈಲಬಿಲಿಟಿ ಇದೆ ಈ ಒಂದು ಕಾಲೇಜಲ್ಲಿ, ಈ ಒಂದು ಬ್ರಾಂಚ್ ಅಲ್ಲಿ ನನ್ನ ಕೊಟ್ಟಿರ್ತಾರೆ. ಓಕೆನಾ, ಇದು ಬಂದ್ಬಿಟ್ಟು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಇದಾದ್ಮೇಲೆ ನಮ್ಗೆ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈಚ್ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ಸ್ ಗಳು ಅವೈಲಬಿಲಿಟಿ ಇದೆ ಅನ್ನೋದು ನಿಮ್ಗೆ ಅದ್ರಲ್ಲಿ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆನಾ, ನೀವು ಬೇಕಂದ್ರೆ ಜಸ್ಟ್ ಎಷ್ಟು ಸೀಟ್ಸ್ ಇದೆ ಯಾವ ಕಾಲೇಜಲ್ಲಿ ಚೆಕ್ ಮಾಡ್ಕೋಬಹುದು. ಇದು ಏನಾದರೂ ಬೇಕು ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ PDF ನ ಶೇರ್ ಮಾಡಿರ್ತೀನಿ. ಓಕೆನಾ, ಇನ್ ಮುಂದೆ ನೀವೆಲ್ಲರೂ ಕೂಡ ಸ್ವಲ್ಪ ಅಲರ್ಟ್ ಆಗಿರಿ. ಕೌನ್ಸಿಲಿಂಗ್ ಆದಷ್ಟು ಬೇಗ ಸ್ಟಾರ್ಟ್ ಆಗ್ಬೋದು ನಿಮಗೆ. ಇನ್ನು ಮುಂದೆ ಪ್ರತಿಯೊಂದು ಅಪ್ಡೇಟ್ ಏನ್ ಬರ್ತಾ ಇರುತ್ತಲ್ಲ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಕೂಡ ನೀವು ಮಿಸ್ ಮಾಡಬಾರ್ದು. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಅಪ್ಡೇಟ್ ನ ತಿಳಿಸಿ ಈ ರೀತಿ ಒಂದು ಅಪ್ಡೇಟ್ ಇದೆ ಅನ್ನೋದನ್ನ. ಮತ್ತೆ ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಆಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ.